ನಿಮಗೆಲ್ಲ ನೆನಪಿರ್ಬೋದು, ಕಳೆದ ವರ್ಷ ಇದೇ ಸಮಯಕ್ಕೆ ಕರೆಕ್ಟಾಗಿ ಇದನ್ನ ಅನೌನ್ಸ್ ಮಾಡಿದ್ರು. ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಪ್ರಚಾರ ಕೂಡ ಕೊಟ್ಟಿದ್ರಿ. ಏನಕ್ಕೆ ಈ ಅಮೃತ ಮಹೋತ್ಸವ ಅಂತಂದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಇಡೀ ಚಿತ್ರರಂಗ ಕೂಡಿ ಸಂಭ್ರಮಿಸಿದ್ದೇ ಇಲ್ಲ. ಹಿರಿಯ ಪತ್ರಕರ್ತರು ತುಂಬಾ ಜನ ಇಲ್ಲಿದ್ದಾರೆ, ಅಭಿಮಾನಿಗಳು ಮಂಡ್ಯದಲ್ಲಿ ಸಂಭ್ರಮಿಸಿದ್ದಾರೆ, ಚಿತ್ರದುರ್ಗದಲ್ಲಿ ಸಂಭ್ರಮಿಸಿದ್ದಾರೆ, ಸಿನಿಮಾ ಈವೆಂಟ್ಸ್ ಆಗಿದೆ ಅವರ ಪ್ರೊಡ್ಯೂಸರ್ ಕಡೆಯಿಂದ ಬಿಟ್ಟರೆ ಅವರ 200 ಸಿನಿಮಾಗಳು, ಅವರ ಪರಭಾಷೆಯ 30ಕ್ಕೂ ಹೆಚ್ಚು ಚಿತ್ರಗಳು ಮತ್ತು 40 ವರ್ಷಗಳ ಸುದೀರ್ಘ ಪಯಣ, ಈ ಯಾವುದನ್ನು ಕೂಡ ಕನ್ನಡ ಚಿತ್ರರಂಗ ಸಂಭ್ರಮಿಸಲೇ ಇಲ್ಲ, ಗೌರವಿಸಲೇ ಇಲ್ಲ, ಒಗ್ಗೂಡಬೇಕು ಅವರ ಹೆಸರಲ್ಲಿ ಅಂತ ಅನಿಸ್ಲೇ ಇಲ್ಲ ಅವರು. ಆ ಕಾರಣಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ಅವರ ಹೆಸರಲ್ಲಿ ಒಂದು 75ನೇ ವರ್ಷ ಮತ್ತೆ ಬರಲ್ಲ, ಅವರ ಈ ಸಂದರ್ಭವನ್ನ, ಈ ವರ್ಷವನ್ನ ಒಂದು ತುಂಬಾ ದಿವಸ ಉಳಿಯುವಂತಹ ನೆನಪಾಗಿಸಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಈ ಕಾರಣಕ್ಕೆ ನಾವು ಅಮೃತ ಮಹೋತ್ಸವ ಅಂತ ಹೇಳಿ ಕಳೆದ ವರ್ಷ ರಾಜೇಂದ್ರ ಸಿಂಗ್ ಬಾಬು ಸರ್ ಮತ್ತು ಎಸ್ ನಾರಾಯಣ್ ಅವರ ಸಮಕ್ಷಮದಲ್ಲಿ ಅದನ್ನು ಅನೌನ್ಸ್ ಮಾಡಿದ್ವಿ ಕೂಡ. ಆದರೆ ಅದಾದಮೇಲೆ ನನಗೆ ಅದರ ವ್ಯಾಪ್ತಿ ಅರ್ಥವಾಗಲಿಲ್ಲ. ಸುಮಾರು ಅದರ ಬಡ್ಜೆಟ್ ಹೋಗ್ತಾ ಹೇಗಾಯಿತು ಅಂತಂದರೆ ಸುಮಾರು 3.5 ರಿಂದ 4 ಕೋಟಿ ಅಷ್ಟಾಯಿತು. ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಟೈಮ್ ತುಂಬ ಕಡಿಮೆ ಆಯಿತು. ಸೊ ನಾವು ಅಂದ್ಕೊಂಡ್ವಿ ಇದು ಅವರ ಹೆಸರಲ್ಲಿ ಇಷ್ಟೊಂದು 3 ಕೋಟಿ 4 ಕೋಟಿ ಈವೆಂಟ್ ಮಾಡುವಷ್ಟು ಶಕ್ತಿ ಒಂದು ನನಗಿರಲಿಲ್ಲ. ಎರಡನೇದು, ಅಷ್ಟು ದುಡ್ಡು ಒಂದು ಕಾರ್ಯಕ್ರಮಕ್ಕೆ ಖರ್ಚು ಮಾಡೋದಕ್ಕಿಂತ ರಾಜೇಂದ್ರ ಸಿಂಗ್ ಸರ್ ನನಗೆ ಯಾವಾಗ ಹೇಳ್ತಿರ್ತಾರೆ, ವಿದ್ಯಾರ್ಥಿಗಳಿಗೆ ಏನಾದ್ರು ಸ್ಕಾಲರ್ಶಿಪ್ ಮಾಡಿ, ಯಾರನ್ನ ಓದಿಸಿ, ಸಂಭ್ರಮಿಸಿ, ಬಟ್ ಅದನ್ನ ಕಡಿಮೆ ಮಾಡಿಕೊಂಡು ಬೇರೆ ಕೆಲಸಗಳಿಗೆ ಬಳಸಿ ಅನ್ನೋಂಥ ಮಾತನ್ನು ಹೇಳ್ತಿದ್ರು. ನನಗಂತೂ ಸರಿ ಅನ್ನಿಸ್ತು ಕೂಡ. ಆ ಕಾರಣಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಬೇರೆ ರೀತಿಯಲ್ಲಿ ಪ್ಲಾನ್ ಮಾಡ ಅಂತ ಹೇಳಿ ಇಷ್ಟು ದಿವಸ ಕಾದ್ವಿ. 75 ವರ್ಷ ಎಂಬ 1 ವರ್ಷ ಇರುತ್ತೆ, ಅದರಿಂದ ಮಾಡಿಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಈಗ ಆ ಸಂದರ್ಭ ಬಂದಿದೆ. ಸೆಪ್ಟೆಂಬರ್, ಇವತ್ತು ಅದೇ ಡೇಟ್ ಅನೌನ್ಸ್ ಮಾಡ್ಲಿಕ್ಕೆ ಅಂತಾನೆ ನಾವು ಇಲ್ಲಿ ಸೇರಿದ್ದೀವಿ. ಸೆಪ್ಟೆಂಬರ್ 27ಕ್ಕೆ ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ ಆಯೋಜಿಸಿದ್ದೇವೆ. ಕಳೆದ ಬಾರಿ ನಾವು ಏನನ್ನೆಲ್ಲ ಪ್ಲಾನ್ ಮಾಡಿದ್ವಿ ಅದೆಲ್ಲವೂ ಕೂಡ ಈ ಸಲ ಕೂಡ ಇರುತ್ತೆ. 1 ದಿವಸದ ಉತ್ಸವ, ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಅಂತ ಪ್ಲಾನ್ ಮಾಡಿದ್ವಿ. ಬೆಳಿಗ್ಗೆ 6ಕ್ಕೆ ಹೇಗೆ ಶುರುವಾಗುತ್ತೆ, 12ಕ್ಕೆ ಹೇಗೆ ಮುಗಿಯುತ್ತೆ ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ. ಆ ಎಲ್ಲವೂ ಕೂಡ ಸೆಪ್ಟೆಂಬರ್ 6ಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಹಂಚ್ಕೊತೀವಿ. ಇವತ್ತು ನಿಮ್ಮ ಜೊತೆಗೆ ಡೇಟ್ ಅನೌನ್ಸ್ ಮಾಡೋದಿತ್ತು, ಅದನ್ನ ಹೇಳಬೇಕಾಗಿದೆ. ಮತ್ತೆ ನಮ್ಮ ಜೊತೆಗೆ ಈಗಲೂ ಕೂಡ ಹತ್ರ ಕೋಟಿ ರೂಪಾಯಿ ಅಷ್ಟು ಖರ್ಚು ಆಗ್ತಿದೆ. ಬಟ್ ಅಷ್ಟು ಮಾತ್ರ ಭಗವಂತ ನನಗೆ ಶಕ್ತಿ ಕೊಟ್ಟಿರೋದ್ರಿಂದ, ಮತ್ತು ಕೆಲವು ಗೆಳೆಯರನ್ನ ಕೊಟ್ಟಿದ್ದಾರೆ. ನನ್ನ ಭಾಗದಲ್ಲಿ ಸಿದ್ದರಾಜು ಅಂತ ಇರ್ತಾರೆ, ನೀವು ತುಂಬಾ ಜನ ಗೊತ್ತಿರಬೇಕು. ಅವರದೇ ಇದ್ದಂತಹ ಸ್ವಂತ LED ಮತ್ತು ಸೌಂಡ್ ಸಿಸ್ಟಮ್ ಇರುವಂತಹ ರಾಜೀವ್ ಅಂತ ಅವ್ರ ಜೊತೆಯಾಗಿದ್ದಾರೆ. ಜೊತೆಗೆ ಮೋನಿಕಾ ಅಂತ ಹೇಳಿಬಿಟ್ಟು ಅವರು ನಮ್ಮ ಜೊತೆಗಿದ್ದಾರೆ. ಮತ್ತೆ ಇವರಿಬ್ಬರು ಇದ್ದಾರೆ. ಇನ್ನು ಸೇರ್ಕೊಳ್ಳುವಂತಹ ಬಳಗ ದೊಡ್ಡದಿದೆ. ಅನಿವಾರ್ಯ ಕಾರಣಗಳಿಂದ ಇನ್ನೊಂದಷ್ಟು ಜನ ಬರಬೇಕಿತ್ತು, ಬರಲಿಲ್ಲ. ಬಟ್ ಮುಂದಿನ ಸೆಪ್ಟೆಂಬರ್ 6ರ ಪತ್ರಿಕಾಗೋಷ್ಠಿಗೆ ನೀವು ಬಹಳ ದೊಡ್ಡ ಜನ ಇಲ್ಲಿ ನೋಡ್ತೀರಿ. ಯಾಕೆಂದ್ರೆ ಅವರೆಲ್ಲರೂ ಅವ್ರ ಒಡನಾಡಿಗಳು. ಇಡೀ ಚಿತ್ರರಂಗವನ್ನ ಇವರಷ್ಟೇ ಒಗ್ಗೂಡಿಸಬಲ್ಲರು. ಇವರನ್ನ ಮುಂದೆ ಇಟ್ಕೊಂಡು ಇಡೀ ವಿಷ್ಣು ಸರ್ ಅವರ ಒಡನಾಡಿಗಳು, ಸಹವರ್ತಿಗಳು, ಜೊತೆ ಸಿನಿಮಾ ಮಾಡಿದಂಥವರು ಎಲ್ಲರನ್ನೂ ಸೇರಿ ಒಂದು 25,000 ಅಭಿಮಾನಿಗಳ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಆಗುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ತನಕದ ಕಾರ್ಯಕ್ರಮ. ಟೋಟಲ್ ಬೆಳಿಗ್ಗೆಯಿಂದ ಸಂಜೆ ತನಕ ಬಂದೋಗೋರ ಸಂಖ್ಯೆ ಮಿನಿಮಮ್ ಅಷ್ಟು ಇರುತ್ತೆ ಅಂತ. ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ನಂದಿ ಲಿಂಕ್ ಗ್ರೌಂಡ್ ಅಲ್ಲಿ ಅದು ಸಾಧ್ಯ ಇಲ್ಲ. ಅಟ್ ಎ ಟೈಮ್ ಒಂದು 5,000 ಜನಕ್ಕೆ ಅಷ್ಟೇ ಸೀಟಿಂಗ್ ಇದೆ. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಫುಟ್ಬಾಲ್ ಅಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಅದು ನಮಗೆ ಇದುವರೆಗೂ ಗೊತ್ತಿರೋವಂಥದ್ದು. ನಾವು ನೋಡಿದ್ದೀವಿ ಆ ಸಂಖ್ಯೆ. ಕಳೆದ ಬಾರಿ ಕಟೌಟ್ ಜಾತ್ರೆ ಅಂತ ಮಾಡಿದರೆ ನಿಮ್ಗೆಲ್ಲ ನೆನಪಿದೆ, ಅದು ಲೆಕ್ಕ ಬುಕ್ಕ ರೆಕಾರ್ಡ್ ಕೂಡ ಆಯಿತು. ಸುಮಾರು 2.25 ಲಕ್ಷ ಜನ, ಪೊಲೀಸರು ಹೇಳಿದ ಬುಕ್ಕನ 2.25 ಲಕ್ಷ ಜನ ಬಂದರು. ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಶಕ್ತಿ. ಈಗ ಈ ಅಮೃತ ಮಹೋತ್ಸವ ಕೂಡ ಹಾಗೆ ಆಗುತ್ತೆ. ಈ ಅಮೃತ ಮಹೋತ್ಸವ ಸಭಾಂಗಣದಲ್ಲಿ ಆಗಲ್ಲ, ಇಡೀ ರಾಜ್ಯದಲ್ಲಿ ಆಗುತ್ತೆ. ಅದು ಹೇಗಾಗುತ್ತೆ ಅನ್ನೋಂಥದ್ದಕ್ಕೆ ಒಂದು ನಾವು ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಬಹಳ ದೊಡ್ಡ ಸಂಘಟನೆ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೆ
ಆ ಸಂಘಟನೆ ಇದುವರೆಗೂ ಕರ್ನಾಟಕದ ಸುಮಾರು 200ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವಂತಹ ಸಂಘಟನೆ. ಆ ಸಂಘಟನೆ ಮೂಲಕ ರಾಜ್ಯದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲೂ ಕೂಡ ಸೆಪ್ಟೆಂಬರ್ 27 ಒಂದೊಂದು ಅದ್ಭುತವಾದಂತಹ ಒಂದು ಸಂಭ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ. ಇದನ್ನ ಹೇಳಲಿಕ್ಕೆ ನಿಮ್ಮನ್ನ ಮುಖಾಮುಖಿ ಆಗ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಕಟ್ಟಕಡೆ ಅಭಿಮಾನಿಗಳು ತಲುಪಿಸುವಂತಹ ಕೆಲಸ ನೀವಷ್ಟೇ ಮಾಡಿಬಲ್ರಿ. ಸೊ ಆ ಯಜಮಾನರ ಬದುಕಿನ ಜೊತೆಗೆ ಅದೆಷ್ಟೋ ಜನ ಇರುವಂಥವರೆಲ್ಲರೂ ಇದೀರಿ, ನೀವು ನೋಡಿದಿರಿ. ಅವರಿಗೆ ಈ ಥರದ್ದೊಂದು ಸಂಭ್ರಮ ಆಗಿಲ್ಲ ಅನ್ನೋಂತಹ ನೋವು ನೀವು ತುಂಬಾ ಸರಿ ವ್ಯಕ್ತಪಡಿಸಿದ್ರಿ. ಇದು ಆಗಬೇಕಾಗಿತ್ತು ಅಂತ ಕೂಡ ಎಷ್ಟೋ ಜನ ಹೇಳಿದಿರಿ. ಆ ಕಾರಣಕ್ಕೋಸ್ಕರ ಇದು ಆಗ್ತಿದೆ. ಆ ಸಂಭ್ರಮವನ್ನ ನಿಮ್ಮ ಜೊತೆಗೆ ಹಂಚ್ಕೊಂಡ್ವಿ. ಉಳಿದಿದ್ದನ್ನ ಸುಂದರರಾಜ್ ಸರ್ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ನನ್ನ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ, ಇದೇನು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನು ಒಂದು ಆಯೋಜಿಸಲಾಗಿದೆ. ಇದಕ್ಕೆ ನಾವೆಲ್ಲ ಭಾಗಿಯಾಗ್ತೀವಿ. ಕಾರಣ ಇಷ್ಟೇ, ವಿಷ್ಣುವರ್ಧನ್ ಅವರ ಕೊಡುಗೆ ಕೇವಲ ಸಾಂಸ್ಕೃತಿಕ ಲೋಕಕ್ಕೆ ಮಾತ್ರ ಆಗಿರಲಿಲ್ಲ, ಅದು ಇಡೀ ಒಂದು ಹೆಣ್ಣು ಜನಾಂಗಕ್ಕೆ, ಅಂದ್ರೆ ಅವ್ರಿಗೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಒಂದು ಗೌರವ ಇತ್ತು ಅದನ್ನ ಅವರ ಶ್ರೀಮತಿಯವ್ರನ್ನೇ ಅವರು ತಾಯಿ ಅಂತ ಕರೀತಾ ಇದ್ರು, ಮಾಯಿ ಅಂತ ಕರೀತಾ ಇದ್ರು. ಬಹುಶಃ ನಾವು ಇವತ್ತು ಆ ಒಂದು ಮಾತಿಗೆ, ಅಂದ್ರೆ ಆ ಮಾತೃ ಭಕ್ತಿಯಿಂದ ಅವರು ಕೆಲಸ ಮಾಡಿದ ಈ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಅದಕ್ಕೆ ಅವರು ಯಾವತ್ತೂ ಶಾಶ್ವತವಾದ ಕನ್ನಡ ಚಿತ್ರರಂಗಕ್ಕೆ ಅವರು ಯಜಮಾನ ಅಂತಾನೆ ಕರೆಯಕ್ಕಾಗತ್ತೆ. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಆ ಯಜಮಾನ ಚಿತ್ರವನ್ನು ನೋಡಿದ ನಂತರ ಅವರು ಭಾವುಕರಾಗಿ ಹೇಳಿದ ಒಂದು ಮಾತು, ನಾನು ನಿಮ್ಮನ್ನು ನೋಡಬೇಕು, ನಾನು ನಿಮ್ಮನ್ನು ನೋಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಇರೋ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ಈ ಯಜಮಾನ ಆ ಯಜಮಾನ ನೋಡಕ್ ಹೋಗ್ತಾರೆ. ಇದು ನಮ್ಮ ಬಾಂಧವ್ಯ, ಕನ್ನಡ ಚಿತ್ರರಂಗದ ಒಂದು ಗಟ್ಟಿತನ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇವತ್ತು ನನಗೆ ಈ ಒಂದು ಅಮೃತ ಮಹೋತ್ಸವ ಯಾಕೆ ಬೇಕು ಅಂತ ಕೇಳಿದಾಗ ನನಗೊಂದು ನೆನಪಾಯಿತು. ಅದು ಕೇವಲ ಅಮೃತ ಮಹೋತ್ಸವ ಒಂದು ಆಚರಿಸಿ ಅಲ್ಲಿಗೆ ಬಿಟ್ಟುಬಿಟ್ರೆ ಅದು ಆಗೋದಿಲ್ಲ. ಆ ಒಂದು ಹೆಸರಿನಲ್ಲಿ ಅಮೃತ ಉತ್ಸವದ ಒಂದು ಭವನ ಆಗಬೇಕು, ಅದು ವಿಷ್ಣುವರ್ಧನ್ ಹೆಸರಲ್ಲಿ ಆಗಬೇಕು ಅನ್ನೋದು ನನ್ನ ಇಚ್ಛೆ. ಇದು ಕೆಲವೇ ದಿನ ಇದ್ರೂ ಕೂಡ 10-12 ವರ್ಷದಲ್ಲಿ ಕೆಲಸ ಮಾಡಿದಂತ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಸ್ವರೂಪವನ್ನೇ ಕೊಟ್ಟಂತ ಶಂಕರ್ನಾಗ್ ಹೆಸರಿನಲ್ಲಿ ಅವರ ಶ್ರೀಮತಿ ಅರುಂಧತಿ ನಾಗ್ ಅವರು ಒಂದು ರಂಗಶಂಕರ ಅಂತ ಒಂದು ಮಾಡಿ ಇವತ್ತಲ್ಲಿ ಪ್ರತಿ ದಿನ ನಾಟಕದ ಒಂದು ಕೆಲಸ ನಡೀತಾ ಇರುತ್ತೆ. ಬಹುಶಃ ನನಗೆ ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಇವತ್ತು ಅಲ್ಲಿ ಟಿಕೆಟ್ ಸಿಗೋದಿಲ್ಲ, ಹೌಸ್ಫುಲ್ ಆಗ್ತದೆ. ಸರಿ, ಸುಮಾರು 300 ಸೀಟ್ ಇದೆ. ಆ 300 ಸೀಟು ಬಾಬು ಸರ್, ಪ್ರತಿನಿತ್ಯ ಪ್ರತಿ ನಾಟಕಕ್ಕೂ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದೊಂದು ಶಾಶ್ವತವಾಗಿ ರಂಗಶಂಕರ ಅಂತ ಶಂಕರ್ನಾಗ್ ಹೆಸರಲ್ಲಿ ಶಾಶ್ವತ ಉಳ್ಕೊಂಡ್ಬಿಡ್ತು. ಯಾಕಂದ್ರೆ ಶಂಕರ್ನಾಗಿಗೆ ಇದ್ದಂತ ಆ ರಂಗಭೂಮಿ ಬಗ್ಗೆ ಇದ್ದಂತ ಅತ್ಯಂತ ಆಸಕ್ತಿ ಅದೇ ರೀತಿ ಸಿನಿಮಾ ಬಗ್ಗೆನೂ ಇತ್ತು. ಆದ್ರೆ ಅದಕ್ಕೂ ಮೀರಿದ್ದು ವಿಷ್ಣುವರ್ಧನ್. ಯಾವ ವಿಚಾರದಲ್ಲಿ ಅಂದ್ರೆ, ಯಾವುದೇ ಕಲಾವಿದ, ಯಾವುದೇ ನಿರ್ದೇಶಕ, ಯಾವುದೇ ನಿರ್ಮಾಪಕ ಏನೇ ಕನ್ನಡಕ್ಕೆ ಒಂದು ಕೊಡುಗೆ ಕೊಟ್ಟ ತಕ್ಷಣ ಅವ್ರನ್ನ ಮನೆಗೆ ಕರೆಸಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದು ಅದು ವಿಷ್ಣುವರ್ಧನ್ ಅವರ ವಾಡಿಕೆ ಆಗಿತ್ತು. ಬಹುಶಃ ನನಗೆ TN ಸೀತಾರಾಮ್ ಅವರ ಒಂದು ಸೀರಿಯಲ್ ನೋಡ್ಬಿಟ್ಟು ಅವ್ರನ್ನೆಲ್ಲ ಕರೆಸಿ ಮನೆಗೆ ಆ ಕಲಾವಿದರನ್ನೆಲ್ಲ ಬೆನ್ನು ತಟ್ಟಿದ ಮಹಾನ್ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್. ಸೊ ಹೀಗಾಗಿ ವಿಷ್ಣುವರ್ಧನ್ ಅನೇಕ ಕೆಲಸಗಳನ್ನ ನಾವು ಸ್ಮರಿಸ್ತೀವಿ, ಇವತ್ತು ಅದನ್ನು ಉಸಿರಾಡ್ತೀವಿ. ನನಗೆ ಒಂದು ಹೆಜ್ಜೆ ಜಾಸ್ತಿ ಅಭಿಮಾನ, ಯಾಕೆಂದ್ರೆ ನನ್ನ ಸಹಪಾಠಿ, ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ, ಅದಕ್ಕೂ ಮುಂಚೆ ನ್ಯಾಷನಲ್ ಹೈಸ್ಕೂಲ್ನ ಗೆಳೆಯ ನನಗೆ. ಅವರು ಮಾಡಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ರು, ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಬಹುಶಃ ಚಾಮರಾಜಪೇಟೆಗೂ ಗಾಂಧಿ ಬಜಾರ್ಗೂ ಅಂತರ ಕೇವಲ 1 ಕಿಲೋಮೀಟರ್ ಅಷ್ಟೇ. ಬಟ್ ಏನಂದ್ರೆ ನನಗೂ
ಗೊತ್ತಿರಲಿಲ್ಲ. ನಾನು ಒಂದು ಕಾಲದಲ್ಲಿ ಅವ್ರ ಜೊತೆ ಅಭಿನಯಿಸ್ತೀನಿ, ಸಿನಿಮಾಗೆ ಬರ್ತೀನಿ ಅಂತ ನನಗೂ ಕನಸು ಮೆಣಸಲ್ಲಿ ಇಳಿಸಿರ್ಲಿಲ್ಲ. ಅವರಂತೂ ಮುಂಚಿನಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದನ್ನು ಅವರು ಈಡೇರಿಸಿದ್ರು. ಬಹಳ ಎತ್ತರಕ್ಕೆ ಅವರು ಬೆಳೆದರು. ಕನ್ನಡ ಚಿತ್ರರಂಗ ಮರೆಯಲಾಗದಂಥ ಅನೇಕ ಚಿತ್ರಗಳನ್ನು ಕೊಟ್ಟರು. ಅದಕ್ಕೆ ಕೊಡೋದಕ್ಕೆ ಕಾರಣವಾಗಿರೋದು ಮಹಾನ್ ಪುರುಷ ರಾಜೇಂದ್ರ ಸಿಂಗ್ ಬಾಬು ಅವರು ಇಲ್ಲೇ ಕೂತಿದ್ದಾರೆ. ಅವರ ಮತ್ತು ವಿಷ್ಣುವರ್ಧನರ ಒಡಂಬಡಿಕೆ ಬಹಳ ಮೆಚ್ಚತಕ್ಕದ್ದು. ಹೀಗಾಗಿ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನ ಮಾಡ್ತಾ ಇರುವಾಗ ಎಲ್ಲವನ್ನು ಮರೆತು ಇದಕ್ಕೆ ಯಾವುದೇ ಒಂದು ಗೆರೆ ಅಡ್ಡದಾರಿ ಏನಿಲ್ಲ ಸರ್, ನಾವೆಲ್ಲ ನಿಂತು ಮಾಡುವಂಥ ಕೆಲಸ ಇದು. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಯಾವತ್ತೂ ನಮಗೆ ಸಹಕಾರಿಯಾಗಿರ್ತಾರೆ. ಯಾಕೆಂದ್ರೆ ಯಾವಾಗಲೂ ನಾನು ಕಂಡಂತಹ ಈ ಏನು ಚಿತ್ರರಂಗದಲ್ಲಿ ಮಾಧ್ಯಮ ಇದೆ, ಅದು ಪ್ರತಿನಿತ್ಯ ಕನ್ನಡವನ್ನ ಬೆಳೆಸುವಂತ ಕೆಲಸವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ. ವೈಯಕ್ತಿಕವಾಗಿ ನಾನು ಇಲ್ಲಿ ಬಂದಿದ್ದೀನಿ, ಆದರೆ ನನಗೆ ಇನ್ನೊಂದು ಇದಿದೆ. ಯಾಕಂದ್ರೆ ನನಗೆ ಚೇಂಬರ್ ಇದೆ, ಫಿಲ್ಮ್ ಚೇಂಬರ್ ಇದೆ. ನಾನು ಇಲ್ಲಿ ಇನ್ನೂ ಅಲ್ಲಿ ಮಾತಾಡಿಲ್ಲ ನಾನು. ಆದರೂ ಕೂಡ ಈಗಾಗಲೇ ಒಂದು ಪತ್ರ ನಮ್ಮ ಅಧ್ಯಕ್ಷರಿಗೆ ನಿನ್ನೆ ಬಂದಿದೆ. ಅದನ್ನು ವೀರಕ ಪುತ್ರ ಅವರು ಕಳಿಸಿದ್ದಾರೆ. ಅದನ್ನು ಅಲ್ಲಿ ನಾವು ಮಂಡಿಸಿ ನಾವು ಇಡೀ ಚಿತ್ರರಂಗ ಅಂದರೆ ಕೇವಲ ಅದು ವಾಣಿಜ್ಯ ಮಂಡಳಿ ಆಗಿರೋದಿಲ್ಲ, ಅದು ಕಲಾವಿದರ ಸಂಘ ಆಗಿರುತ್ತೆ, ನಿರ್ದೇಶಕರ ಸಂಘ ಆಗಿರುತ್ತೆ, ಒಟ್ಟಾರೆ ಕನ್ನಡ ಚಿತ್ರೋದ್ಯಮ ಜೊತೆಗೆ ನನ್ನ ಒಂದು ಆಶಯ ಏನಂದ್ರೆ ಅದು ಕೇವಲ ಕನ್ನಡದ ಉತ್ಸವ ಆಗಬಾರ್ದು, ಅದು ಭಾರತೀಯ ಉತ್ಸವ ಆಗಬೇಕು. ಇಟ್ ಶುಡ್ ಬಿಕಮ್ ಎ ನ್ಯಾಷನಲ್ ಇವೆಂಟ್. ಒಂದು ರಾಷ್ಟ್ರ ಮಟ್ಟದ ಒಂದು ಕೆಲಸ ಆಗಬೇಕು. ಯಾಕೆಂದ್ರೆ ಅವರು ಎಲ್ಲ ಭಾಷೆನಲ್ಲೂ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಇದ್ದಂತ ಒಂದು ಅಪಾರವಾದಂತ ಇದು ಅಂತಂದ್ರೆ ಈ ಚಿತ್ರರಂಗ, ಕನ್ನಡ ಚಿತ್ರರಂಗ ಬೆಳಿಬೇಕು, ಜೊತೆಗೆ ಬೇರೆ ಚಿತ್ರರಂಗದವರು ಕನ್ನಡವನ್ನು ನೋಡಿದಾಗ ಈಗ ಬೆಳಿಬೇಕು ಅನ್ನೋದು ಬಹಳ ದೊಡ್ಡ ಮನಸ್ಸಿತ್ತು ಅವ್ರಿಗೆ. ಹಾಗಾಗಿ ಅವ್ರ ಜೊತೆ ನಾನು ಕೆಲಸ ಮಾಡುವಾಗ ತುಂಬ ಕಲಿತೆ. ಇವತ್ತು ಅವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನನ್ನ ಮಿತ್ರ ಲೇಖಕ ವೀರಕ ಪುತ್ರ ಶ್ರೀನಿವಾಸ್ ಅವರು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಇದು ಆರ್ಥಿಕವಾಗಿ ನೀವು ಇಷ್ಟಾಗತ್ತೆ ಅಷ್ಟಾಗತ್ತೆ ಅಂತ ಈಗಲೇ ತೀರ್ಮಾನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಕಡೆಯಿಂದ ಸಹಕಾರ ಬೇಕೇ ಬೇಕಾಗತ್ತೆ. ಆ ಸಹಕಾರ ಕೊಡುವಲ್ಲಿ ನಾವು ಕೂಡ ಶ್ರಮ ವಹಿಸ್ತೀವಿ ಅನ್ನೋದನ್ನ ಇಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಬರುವಾಗಲೂ ಬರಿಗೈಯಲ್ಲೇ ಬಂದಿದ್ದು, ಹೋಗೋವಾಗಲೇ ಬರಿಗೈಯಲ್ಲೇ ಹೋಗೋದು. ಆದರೆ ನಾವು ಏನಾದರೂ ಒಂದು ಕೆಲಸವನ್ನ ಶಾಶ್ವತವಾಗಿ ಚಿತ್ರರಂಗ ನೋಡಿ ಅದಕ್ಕೆ ಅಪ್ಪ ಈ ಥರ ಇದ್ರೆ ಇಂಥವ್ರು ಇದ್ರು ಅಂತ ಹೇಳೋ ಕೆಲಸವನ್ನ ಮಾಡೋದ್ರಲ್ಲಿ ನಾನು ಇದ್ದೀನಿ ನಿಮ್ಮ ಜೊತೆಗೆ. ಹಾಗೆ ಬಾಬು ಸರ್ ಇದ್ದಾರೆ. ಯಾಕೆಂದ್ರೆ ಈಗಷ್ಟೇ ಮಾತಾಡ್ತಾ ಇದ್ವಿ, ಬಾಬು ಸರ್ ನಾನು ಮಾತಾಡ್ತಾ ಇದ್ವಿ. ಅವರ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೊಂದು 100 ವರ್ಷ ಆಗತ್ತೆ ಅಂತ ಕಾಣುತ್ತೆ ಮಹಾತ್ಮ ಪಿಕ್ಚರ್ಸ್ಗೆ. 75 ಅಲ್ಲ, ಇವತ್ತಿಗೆ 10 ದಿವಸ ಪಿಕ್ಚರ್ ಹೋಗ್ಬಿಟ್ರೆ ದೊಡ್ಡ ವಿಷಯ. ಪೋಸ್ಟರ್ 10 ಅಂತ ಹಾಕ್ಬಿಟ್ಟು ದೊಡ್ಡದಾಗಿ ಹಾಕ್ಬಿಡ್ತಾರೆ. ಆದ್ರೆ ಅಂಥದ್ರಲ್ಲಿ ಆ 10 ಪಕ್ಕದಲ್ಲಿ ಇನ್ನೊಂದು 0 ಬಂದು 100 ವರ್ಷ ಮಾಡೋದಿದೆಲ್ಲ ಬಹಳ ದೊಡ್ಡ ಸಾಧನೆ. ನನಗೂ ವಿಷ್ಣುಗೂ ಸಮ ವಯಸ್ಸು, ನನಗಿಂತ 1 ವರ್ಷ ಅಥವಾ 6 ತಿಂಗಳು ದೊಡ್ಡವರು. ಅವ್ರು ಸೆಪ್ಟೆಂಬರ್ 18, 1950, ನಾನು 2 ಫೆಬ್ರವರಿ 1951. ಆದರೆ 6 ಎತ್ತರಕ್ಕೆ ಬೆಳೆದಂಥ ಆ ಮಹಾನ್ ಮನುಷ್ಯನ ಪಕ್ಕದಲ್ಲಿ ನಾನು 3 ಅಡಿ ಇದ್ರೂ ಪರವಾಗಿಲ್ಲ. ಹಾಗಾಗಿ ನನ್ನ ವಿಷ್ಣು, ನನ್ನ ಕುಮಾರ, ನನ್ನ ಸಂಪತ್ ಕುಮಾರ ಅವರ ಕೆಲಸಕ್ಕೆ ನಾನು ಸದಾ ಭಾಗಿಯಾಗಿರ್ತೀನಿ. ನಿಮ್ಮಗಳ ಒಂದು ಸಹಕಾರ ಇರಲಿ. ಇದೇ ಸೆಪ್ಟೆಂಬರ್ 27, 26 ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಲ್ಲಿ ಇರುತ್ತೆ. ಅದರಲ್ಲಿ ಚಿತ್ರೋತ್ಸವ ಇರುತ್ತೆ, ರಂಗಭೂಮಿಗೆ ಸಂಬಂಧಪಟ್ಟದ್ದಿರುತ್ತೆ. ಯಾಕೆಂದರೆ ಅವರು ರಂಗಭೂಮಿಯಲ್ಲೂ ಕೆಲಸ ಮಾಡಿದ್ದಾರೆ, ಹಾಡುಗಾರಿಕೆ ಇದೆ. ಸೊ ಒಟ್ಟಾರೆ ಇನ್ನೇನು ಯೋಜನೆಗಳು ಜಾಸ್ತಿ ಇದೆ. ಸೊ ಅದೆಲ್ಲ ಕೂತು ಚರ್ಚೆ ಮಾಡಿ ನಾವು ಅದನ್ನು ಅನುಷ್ಠಾನಕ್ಕೆ ತರೋಣ. ನನಗೆ ಈ ಒಂದು ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಧ್ಯಕ್ಷರಾದಂಥ ವೀರಕ ಪುತ್ರ ಶ್ರೀನಿವಾಸ್ಗೂ, ಬಾಬು ಸಾರ್ಗೂ ಹಾಗೂ ನಮ್ಮ ಮಿತ್ರರು ಮತ್ತು ನನ್ನ ಗೆಳತಿ ತಮಗೂ ಧನ್ಯವಾದ ಹೇಳ್ತಾ ಮೇಲಾಗಿ ನನಗೆ ಸದಾ ಬೆನ್ನಲ್ಲಿ ನಿಂತ ನಮ್ಮ ಪತ್ರಿಕಾ ಮಿತ್ರರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು. ವೇದಿಕೆ ಸ್ನೇಹಿತರೆ ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ, ಎಲೆಕ್ಟ್ರಾನಿಕ್ ಮೀಡಿಯಾದವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರೆ, ನಿಜವಾಗ್ಲೂ ನನಗೆ
ವಿಷ್ಣುವರ್ಧನ್ ಅಂದರೆ ನಮ್ಮ ವಿಷ್ಣುವರ್ಧನ್ನ ಒಂದು ಒಡನಾಟ, ಪ್ರೊಫೆಷ್ನಲಿ, ಫ್ಯಾಮಿಲಿ, ಫ್ರೆಂಡ್ಶಿಪ್, ಇವೆಲ್ಲದಕ್ಕೂ ಒಂದು ನಾವಿಬ್ಬರು ಅಂಬರೀಷ್ 3 ಜನನು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಫ್ಯಾಮಿಲಿನಲ್ಲಿ ನಮ್ಮ ಫ್ಯಾಮಿಲಿಯಲ್ಲೇನಾಗಲಿ ಅವ್ರ ಫ್ಯಾಮಿಲಿಯಲ್ಲೇನಾಗಲಿ ಆ ರಿಲೇಷನ್ನು ಭಾಳ ನಮಗೆ ಹತ್ರ ಇತ್ತು. ಇನ್ನು ಪ್ರೊಫೆಷ್ನಲ್ ರಿಲೇಷನ್ ಇದ್ದೇ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಕೆಲವು ಚಿತ್ರಗಳು ನಾನು ವಿಷ್ಣು ಮಾಡಿರೋದು ಉಳ್ಕೊಂಡಿದೆ. ನಿನ್ನೆ ನನಗೆ ಅಮೆರಿಕಾದಿಂದ ಒಬ್ಬರು ಫೋನ್ ಮಾಡಿದ್ರು, ಸರ್ ನಿಮ್ಮ ಮುತ್ತಿನ ಹಾರದು ಒಂದು ವ್ಯೂಸ್ ನೋಡಿದ್ದೀರಾ ಸರ್ ನೀವು ಅಂತ ಕೇಳಿದ್ರು. ಇಲ್ಲಪ್ಪ ನಾನು ಅದನ್ನು ನೋಡಿಲ್ಲ. ಅವರು ಕಳಿಸ್ಕೊಟ್ರು. 14 ಕೋಟಿ ಜನ ಆಲ್ ಓವರ್ ವರ್ಲ್ಡ್ ದೇವರು ಹಾಡು ನೋಡಿದ್ದಾರೆ. 14 crores. ಅಂದರೆ ₹1 ಕೊಟ್ಟಿದ್ರೆ ನನಗೆ 14 ಕೋಟಿ ಯಾರು ಬಂದಿತ್ತಲ್ಲ, ಹೀಗೆ ಎಲ್ಲ ಹೋಗ್ತಿದೆಯೋ ಗೊತ್ತಿಲ್ಲ. ಹಾಗೆ ಬಿಡು, 14 ಕೋಟಿ ನೋಡಿದಾರಲ್ಲ, ಸಂತೋಷ. ಅಂದರೆ ಏನು ಅಂದರೆ ಒಂದೊಂದು ಸಿನಿಮಾ ಒಂದೊಂದು ಯುಗಾನೇ ಅದು ಆವರಿಸ, ಅದನ್ನು ತೆಗಿಯೋಕ್ಕಾಗೋದಿಲ್ಲ. ಆ ಥರ ಹಲವಾರು ಚಿತ್ರಗಳಿದೆ ಚಿತ್ರರಂಗದಲ್ಲಿ. ಅದರಲ್ಲೂ ವಿಷ್ಣುವರ್ಧನ್ ಇವತ್ತು ನಿಜವಾಗ್ಲೂ ವೀರಗುಪುತ್ರ ಶ್ರೀನಿವಾಸ್ ಅವರು ನನಗೆ ಈಗ ಇಲ್ಲಿಗೆ ಬಂದ ತಕ್ಷಣ ಈಗ ಹಳೆಯದೆಲ್ಲ ಜ್ಞಾಪಕ ಬರುತ್ತೆ. ಇನ್ನು 2 ದಿವಸ 3 ದಿವಸ ಬೇಕು ನನಗೆ ಮತ್ತೆ ನಾರ್ಮಲಿಗೆ ಬರೋಕ್ಕೆ. ಯಾಕಂದರೆ ಅಷ್ಟೇ ಎಮೋಷ್ನಲಿ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ಒಂಥರ ನಮ್ಮ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀವಲ್ಲ, ಹಾಗೆ ನಾವು ಚಿಕ್ಕಂದಿನಿಂದ ಹೇಗಿದ್ವಿ, ಏನು ಪಿಕ್ಚರ್ಗಳು ಏನು ಮಾಡಿದ್ವಿ, ಇಂಥ ಸಮಯಗಳನ್ನ ನಾನು ವಿಷ್ಣು ಅಂಬರೀಷ್ ಕಳೆದಿದ್ದೀವಿ ಎಲ್ಲ. ಅದರಿಂದ ನಮ್ಮ ವೀರಕಪುತ್ರರು ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ನಮ್ಮನ್ನು ವಿಷ್ಣುವರ್ಧನ್ ಫಂಕ್ಷನ್ ಭಾಳ ಅದ್ಭುತವಾಗಿ ಮಾಡಿದ್ರು. ಈಗಲೂ ಅವರು ಲಾಸ್ಟ್ ಇಯರೇ ಇದು ಆಗಬೇಕಾಗಿತ್ತು. ಲಾಸ್ಟ್ ಇಯರು ಟೈಮ್ ಭಾಳ ಕಮ್ಮಿ ಇತ್ತು. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಪ್ಲ್ಯಾನ್ ಮಾಡೋಣ ಅಂಥೇಳಿ ಕೆಲವು ಪ್ರಯತ್ನ ಎಲ್ಲ ಮಾಡಿದ್ವಿ. ಆಮೇಲೆ ಹೆಂಗೋ 75ನೇ ವರ್ಷ ಬರ್ತಾ ಇದೆಯಲ್ಲ, ಒಂದೇ ಸರಿ ಮಾಡಬೇಡ ಅಂಥೇಳಿ ಮುಂದಕ್ಕೆ ಹಾಕ್ಕೊಂಡ್ವಿ. ಇವಾಗ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಇದು ಬಹಳ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ನಟನಿಗೆ ಸಾವೇ ಇರಲ್ಲ. ಫಿಸಿಕಲಿ ಸತ್ತಿರ್ಬೋದು, ಆದರೆ ಸ್ಕ್ರೀನ್ ಮೇಲೆ ಸಾಯಕ್ಕೆ ಆಗಲ್ಲ. ಈ ವಿಲ್ ಬಿ ಎವರ್ ಗ್ರೀನ್. ಯಾಕಂದ್ರೆ 200 ಪಿಕ್ಚರ್ ಮಾಡಿ 1 ಜನರೇಷನ್ ಅಲ್ಲ, 2 ಜನರೇಷನ್ 3 ಜನರೇಷನ್ ನೋಡ್ತಾನೆ ಇರ್ತಾರೆ. ಏಕೆಂದರೆ ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ನಟ. ಆಮೇಲೆ ಕೆಲವು ವಿಚಾರದಲ್ಲಿ ನಟರು ಸ್ವಾರ್ಥ ಇರ್ತಾರೆ, ಒಪ್ಕೊಳ್ಳಲ್ಲ ಎಲ್ಲ ಪಾತ್ರಗಳನ್ನ. ಬಟ್ ವಿಷ್ಣು ಆ ಥರ ಇಲ್ಲ. ಡೈರೆಕ್ಟ್ರು, ಕತೆ, ಅವೆರಡಕ್ಕೆ ಏನು ಹೇಳಿದ್ರು ಸರಿ, ಮಾಡ್ಬೇಕೇನೋ ಮಾಡ್ತೀನಿ, ಆ ಥರ ಒಬ್ಬ ನಟ. ಇವತ್ತು ಭಾಳ ಕಷ್ಟ. ಇವತ್ತು ನಟರನ್ನ ನೋಡೋಕ್ಕೆ ಕಷ್ಟ, ಕತೆ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ಕಾದಂಬರಿಗಳು ಹೇಳಿದ್ರು ದೂರ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಪ್ಯಾನ್ ಇಂಡಿಯಾ ಬೇಕು, ನಮ್ಮ ಕತೆ ಬೇಡ ಅವ್ರಿಗೆ. ಬಟ್ ಆದರೆ ವಿಷ್ಣು ಆ ಥರ ಇಲ್ಲ. ನೀವೆಲ್ಲ ಆ ಕೆರಿಯರ್ನಲ್ಲೇ ಪಿಕ್ಚರ್ಗಳು ನೋಡ್ಕೊಂಬನ್ನಿ. ಆ ಥರ ಮಾಡಿದ ಪಿಕ್ಚರ್ಗಳೆಲ್ಲ ಭಾಳ ವಿಭಿನ್ನವಾದ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಸೈ ಅಂತ ಪ್ರೂವ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್. ಲಂಚ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಆಡಿಯನ್ಸ್ಗೆ ಮಾತ್ರ ಲಂಚ ಕೊಡೋಕ್ಕಾಗಲ್ಲ. ಏನು ಆಡಿಯನ್ಸ್ಗೆ ಹೋಗ್ಬಿಟ್ಟು ನಾವು ನನ್ನ ಪಿಕ್ಚರ್ ಚೆನ್ನಾಗಿದೆ ಹೇಳು, ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗದೇ ಇಲ್ಲ. ಆಡಿಯನ್ಸು ಅವ್ರು ನೋಡಿ ಬೇಷ್ ಅಂತ ಒಂದ್ಸರಿ ಬೆನ್ ತಟ್ಬಿಟ್ಮೇಲೆ ಅದು 100% ಪ್ಯೂರ್ ಗೋಲ್ಡ್. ಆ ಥರ ಒಂದು ವಿಷ್ಣುವರ್ಧವರ ಅಭಿನಯ. ಇವತ್ತಿಗೂ ಎಷ್ಟೋ ಸಬ್ಜೆಕ್ಟ್ಗಳು ಓದ್ತಾ ಇದ್ರೆ ನನಗೆ ವಿಷ್ಣುನೇ ಮೈಂಡಿಗೆ ಬಂದು ಹೋಗುತ್ತೆ, ಯಾರು ಇಲ್ವಲ್ಲಪ್ಪ ಮಾಡೋದಕ್ಕೆ ಅಂತ. ಈ ಥರದ್ರಲ್ಲಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ನೋಡಿ ಸ್ವಲ್ಪ ದುಡ್ಡು ಖರ್ಚು ಕಮ್ಮಿ ಮಾಡಿ ಉಳಿದಿರೋ ಖರ್ಚಲ್ಲಿ ಯಾರಿಗಾರು ಓದಿಸೋದಕ್ಕಾಗಲಿ ಇಲ್ಲ ಒಂದಿಷ್ಟು ಮೆಡಿಕಲ್ ಫೆಸಿಲಿಟೀಸ್ ಆಗಲಿ ಅದನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿ. ಈ ಹಿಂದೆ ಬರ್ತೀವಿ, ಊಟ ಮಾಡ್ತೀವಿ, ಹೊರಟೋಗ್ಬಿಡ್ತೀವಿ. ಬಟ್ ಆದರೆ ಒಂದು ಸ್ಕಾಲರ್ಶಿಪ್ ವಿಷ್ಣು ಹೆಸರು ಒಂದು 10 ಜನ ಹುಡುಗರಿಗೆ SLC PUC ಒಂದು 50 ಜನಕ್ಕೆ ಹಾರ್ಟ್ ಆಪ್ರೇಷನ್ನು ಆ ಥರದಾದ್ರು ಮಾಡಿದ್ರೆ ವಿಷ್ಣುಗೆ ಅದು ಭಾಳ ಇಷ್ಟ ಆಯಿತು. ಆ ಥರದ್ದು ಭಾಳ ಇಷ್ಟ ಆಯಿತು. ಆಮೇಲೆ ನನ್ನ ಇನ್ನೂ ಒಂದು ಸಜೆಷನ್ ಏನು ಅಂದರೆ, ವಿಷ್ಣುವರ್ಧನ್ ಮಾಡಿರೋ ಪಾತ್ರಗಳ ಬಗ್ಗೆ 1-2 ಪುಸ್ತಕ. ಯಾಕೆಂದರೆ ನೀವು ಪುಸ್ತಕದಲ್ಲಿ ಭಾಳ, ಯಾಕೆಂದರೆ ನೀವು ಮಾಡೋ ಥರ ಪುಸ್ತಕದ ಹಬ್ಬ ಎಲ್ಲ ಯಾರೂ ಮಾಡೋಕ್ಕಾಗೋದಿಲ್ಲ. ಒಂದು ಪುಸ್ತಕಕ್ಕೇನೆ, ಆ ಬಿಸ್ನೆಸ್ಗೇನೆ ಒಂದು ಹೊಸ ರೂಪ ತಂದು ಕೊಟ್ರಿ ನೀವು. ಆದ್ದರಿಂದ ಆ ಒಂದು ಪಿಕ್ಚರ್ಸ್ನ ಹಾಕಿ ಬೇಕಾದ್ರೆ ಒಂದು ನ್ಯಾಷನಲ್ ಕ್ರಿಟಿಕ್ಸ್ನ ಕರೆಸಿ
ಅವ್ರ ಕೈಲಿ ಅದನ್ನು ವ್ಯಾಲ್ಯೂ ಮಾಡಿಸಿ ಆ ಪುಸ್ತಕಗಳು ಬರೆದ್ರೆ ಮುಂದೆ ಬರುವಂಥ ಆ್ಯಕ್ಟ್ರಿಗೆ ಮತ್ತೆ ಇವತ್ತು ಇಷ್ಟರಲ್ಲೇ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಶುರು ಮಾಡ್ತಾ ಇದ್ದಾರೆ ಕೋರ್ಸು. ಯಾಕೆಂದರೆ ನನಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನೋ ಒಂದು ಅಸೈನ್ಮೆಂಟ್ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ. ಅದರಿಂದ ಈ ಥರದ ಪುಸ್ತಕಗಳು ಬಹಳ ಮುಖ್ಯ ಆಗುತ್ತೆ. ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಖರ್ಚು ಎಷ್ಟು ಬೇಕು ಅಷ್ಟು ಮಾಡಿ, ಎಷ್ಟು ಉಳಿಸ್ಬಿಟ್ಟು ಆ ಕೆಲಸಗಳಿಗೆ ಯಾವ ಥರ ಒಂದು ಸ್ಕಾಲರ್ಶಿಪ್ಪು, ಆಮೇಲಿಂದ ಒಂದು ಹಾರ್ಟ್ ಆಪ್ರೇಷನ್ನು ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಕಿಡ್ನಿನೋ ಯಾವುದಕ್ಕಾದ್ರೂ ಒಂಚೂರು ಕೊಟ್ಟರೆ ವಿಷ್ಣು ಹೆಸರು ಯಾವಾಗಲೂ ಅದು ಅವ್ರ ಮನಸ್ಸಿನಲ್ಲೂ ಆ ಫ್ಯಾನ್ಸು ಅಲ್ಲಿ ಇದ್ದೇ ಇರ್ತಾರೆ. ನೋಡಿ, ಫ್ಯಾನ್ಸ್ ವಿಜಯ್ ಒಂದು ಉದಾಹರಣೆ. ಫ್ಯಾನ್ಸೇ ಕರ್ಕೊಂಡ್ಬಂದಿದ್ದು ಇವತ್ತು ಚೀಫ್ ಮಿನಿಸ್ಟರ್. ಅಂದರೆ 5 ವರ್ಷದಿಂದ 9,000 ಫ್ಯಾನ್ಸ್ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ವಿಷ್ಣುವರ್ಧನ್ ಅಂಬರೀಷ್ಗೂ ಆ ಒಂದು ಇದಿತ್ತು. ಅಂಬರೀಷಿಗೆ ಏನು ಇಷ್ಟ ಇರಲಿಲ್ಲ, ಬೇಡ ಬಿಡು ಅಂತ ಅವನು ಕೇರೆ ಮಾಡಲಿಲ್ಲ. ವಿಷ್ಣುವರ್ಧನ್ಗೂ ಮೊದಲಿಂದ ಪಾಲಿಟಿಕ್ಸ್ಗೇನು ಬರಲಿಲ್ಲ. ಹಾಗಾದ್ರೂ ಫ್ಯಾನ್ಸ್ ಪವರ್ ಆಫ್ ದಿ ಫ್ಯಾನ್ಸ್ ಇದೆಯಲ್ಲ, ಇವತ್ತು ಅದು ಮೊದಲಿಂದ ತಮಿಳ್ನಾಡಲ್ಲಿ ಇದ್ದೇನೆ, ಆಂಧ್ರ ಪ್ರದೇಶದಲ್ಲಿದೆ. ಇವತ್ತು ಏನು ಮಟ್ಟಕ್ಕೆ ಅವರು ಬಂದಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ಸಹಕಾರ ಬಹಳ ಮುಖ್ಯ. ಆಮೇಲೆ ಇದು ನಮ್ಮ ಕರ್ತವ್ಯ. ಏಕೆಂದರೆ ನಮ್ಮನ್ನು ಬಿಟ್ಟು ಒಬ್ಬ ಸ್ನೇಹಿತನ ಮತ್ತೆ ನಾವು ಅವನು ಎಲ್ಲೋ ಇದ್ದಾನೆ, ಎಲ್ಲೋ ಬದುಕಿದ್ದಾನೆ, ಅವನ ಆತ್ಮ ಎಲ್ಲೋ ಇದೆ, ಅವನ ಆತ್ಮಕ್ಕೆ ಒಂದು ಸಂತೋಷ ಸಿಗಬೇಕು ಅನ್ನೋದು ನಮ್ಮೆಲ್ಲ ಒಂದು ಕರ್ತವ್ಯ. ಮತ್ತು ಅದಕ್ಕೆ ನಾವು ರಾತ್ರಿ ಹೊತ್ತು ಒಂದು ಕನ್ನಡದಲ್ಲಿ ಈ ಥರ ಮಾಡಿದ್ದಾರೆ ಅಂತೇಳಿ ಬೇರೆ ದೇಶದ ಎಲ್ಲ ಕಡೆಗಳಲ್ಲೂ ಬೇರೆ ಇಂಡಸ್ಟ್ರಿನಲ್ಲಿ ಅವರಿಗೆ ಒಂದು ಜ್ಞಾನೋದಯ ಆಗಬೇಕೆ. ಅವರೇ ಒಬ್ಬ ಆರ್ಟಿಸ್ಟ್ ಆದ್ರೂ ಅವರು ಆಮೇಲಿಂದ ಅವ್ರನ್ನ ತಗೊಂಡ್ಬಂದು ಮತ್ತೆ ಬದುಕಿಸಿ ತೋರಿಸಿದ್ದಾರೆ ಅನ್ನೋ ಒಂದು ಪ್ರೋಗ್ರಾಮ್ ಆಗಬೇಕಿದೆ. ಖಂಡಿತ ನಾವೆಲ್ಲ ಸೇರಿ ನಿಮ್ಮ ಕೋಆಪರೇಷನ್ ನೀವು ಕೊಡ್ತೀರಾ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಆದರೂ ಈ ಒಂದು ಅದ್ಭುತವಾದ ಸಮಾರಂಭನ ಸೆಪ್ಟೆಂಬರ್ 27ನೇ ತಾರೀಕು ಮಾಡೋಣ. ನಮ್ಮ ಕೈಲಿ ಎಷ್ಟು ಮಾಡೋಕ್ಕೆ ಸಾಧ್ಯ ಅದೋ ಅದಕ್ಕೆ ಮೀರಿ ನಾವು ಮಾಡಿ ಶ್ರೀನಿವಾಸ್ ಅವ್ರ ಜೊತೆ ನಿಂತುಕೊಂಡು ಇದೊಂದು ಫಂಕ್ಷನ್ನ ವಿಷ್ಣುವರ್ಧನ್ನ ಮತ್ತೆ ಲೈವ್ ತರೋಣ ಅನ್ನೋ ಒಂದು ಆಸೆ ಎಲ್ಲರಿಗೂ. ಅವರ ಫ್ಯಾನ್ಸು, ಆರ್ಟಿಸ್ಟು ಎಷ್ಟು ಜನ ಇವತ್ತಿಗೂ ನಾನು ಎಲ್ಲೋದ್ರು, ಯಾವ ಮದುವೆಗೆ ಹೋಗಲಿ ಎಲ್ಲೋಗ್ಲಿ, ಹೆಂಗಸರು ಫಸ್ಟು ವಿಷ್ಣುವರ್ಧನ ಸಾರ್, ವಿಷ್ಣುವರ್ಧನ್. ನನ್ನನ್ನು ಮುಟ್ಬಿಟ್ಟವರು, ಸರ್ ನೀವು ವಿಷ್ಣುವರ್ಧನ್ ಜೊತೆ ನಿಂತಿರಲ್ಲ, ನಿನ್ನ ಮುಟ್ಟಿದ್ರೆ ವಿಷ್ಣುವರ್ಧನ್ ಮುಟ್ಟಿದಂಗೆ ಆಗುತ್ತೆ ಅಂತೇಳಿ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ವಿಷ್ಣುವರ್ಧನ ಅಷ್ಟು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ 6 ಕೋಟಿ ಕನ್ನಡಿಗರು. ಈ ಒಂದು ಸಮಾರಂಭ ನನಗೆ ಇಲ್ಲಿ ಕರೆದು, ನಾನು ಏನು ಬೇಡ ನಾವು ಕೆಲಸ ಮಾಡ್ತೀವಿ ಅಂತ, ಇಲ್ಲ ಸರ್ ನೀವು ಬನ್ನಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಿಮ್ಮನ್ನು ಎಲ್ಲರನ್ನೂ ಭೇಟಿ ಮಾಡ್ದಂಗೆ ಆಯಿತು. ಮತ್ತು ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತು ನಾವು